ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಡೂಪರ್ ಆಗಿರೋ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಬೇರೆ ಏನೂ ಅಲ್ಲ, ಮೆಂತ್ಯ ಬಾತ್. ಮೆಂತ್ಯ ಬಾತ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿರುತ್ತೆ, ಇಟ್ಸ್ ಎ ಹೆಲ್ದಿ, ಬಾಡಿನ ಸ್ವಲ್ಪ ತಂಪಿಡುತ್ತೆ. ಸೊ ಅದರಿಂದ ಮೆಂತ್ಯ ಸೊಪ್ಪು ತುಂಬ ಫೇಮಸ್ಸು ಅಂತ. ಸೊ ನಾನು ಇಲ್ಲಿ ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ನೂ ಅಷ್ಟೇ ಅಳತೆಯಿಂದ ನೀವು ತಗೋಬೇಕಾಗುತ್ತೆ. ಸೊ ನಾನು ಇದರಲ್ಲಿ 1.5 ಗ್ಲಾಸ್ ಅಕ್ಕಿಗೆ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ನೀವು ಒಂದು ಸರಿ ಮಾಡಿದ್ರೆ ಪದೇ ಪದೇ ಮಾಡಿ ತಿನ್ನಬೇಕು ಅನ್ನೋ ಒಂದು ಆಸೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾನು ತಿನ್ನಬೇಕಾದಾಗನೇ ಐ ಫೆಲ್ಟ್ ಒಂದು 4 ಟೈಮ್ಸ್ ನಾನು ಸರ್ವ್ ಮಾಡಿ ತಿಂದಿದ್ದೀನಿ. ಅಷ್ಟು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇದಕ್ಕೆ ಮುಂಚೆ ನಾನೇನು ಮಾಡಿದ್ದೀನಿ, ಸೊ ಮಸಾಲಾನ ಪ್ರಿಪೇರ್ ಮಾಡೋದಕ್ಕೆ ಸ್ವಲ್ಪ ಐಟಮ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ 3 ಆನಿಯನ್ನ ಚಾಪ್ ಮಾಡಿ ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋಷ್ಟು ಫ್ರೈ ಮಾಡಿ. ಸೊ ಸ್ವಲ್ಪ ಕಲರ್ ಬರ್ತಾ ಇದ್ದಂಗೆ ನಾನು ಒಂದೇ ಒಂದು ಟೊಮೆಟೊನ ಚೆನ್ನಾಗಿ ಸ್ವಲ್ಪ ಹಣ್ಣಾಗಿರೋ ಟೊಮೆಟೊನ ಆ್ಯಡ್ ಮಾಡಿದ್ದೀನಿ. ಇದು ಹುಳಿ ಟೊಮೆಟೊ ಅಲ್ಲ. ಸೊ ಹುಳಿ ಟೊಮೆಟೊ ತೊಗೊಳಕ್ಕೆ ಹೋಗ್ಬಿಡಿ, ಬಿಕಾಸ್ ಅದು ಹುಳಿ ಬಂದುಬಿಡುತ್ತೆ ಕಂಪ್ಲೀಟ್ ರೈಸು. ಸೊ ಹಾಗಾಗಿ ಹುಳಿ ಟೊಮೆಟೊನ ಪ್ರಿಫರ್ ಮಾಡಲ್ಲ ನಾನು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗ ನಾನು ಬೆಳ್ಳುಳ್ಳಿ, ಸೊ ಒಂದು 5ರಿಂದ 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಕ್ಯಾಶು ತೊಗೊಂಡಿದ್ದೀನಿ. ಸೊ ಇದನ್ನಿಷ್ಟು ಮತ್ತೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಆ ಜೊತೆಗೆ ಒಂದು 5 ಚಿಲ್ಲೀಸು, ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡಿ. ಗರಂ ಮಸಾಲ ಐಟಮ್ಸಲ್ಲಿ ಏನೇನು ಇದೆ ಅಂದರೆ ಒಂದೇ ಒಂದು ಪಟ್ಟೆ ಇಟ್ಟಿದ್ದೀನಿ, ಒಂದು 4ರಿಂದ 5 ಲವಂಗ ಆ್ಯಡ್ ಮಾಡಿದ್ದೀನಿ. ಸೊ ಸ್ವಲ್ಪ ಜೀರಾ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಮೆಂತ್ಯ ಕಾಳನ್ನ ಆ್ಯಡ್ ಮಾಡಿದ್ದೀನಿ. ಸೊ ಅದೆಲ್ಲನೂ ಸ್ವಲ್ಪ ಖಾರ ಮತ್ತು ಇದೆಲ್ಲನೂ ಮೇಂಟೈನ್ ಮಾಡೋದಕ್ಕೆ ಸೊ ನಾನು ಎಲ್ಲನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸೊ ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗ ನಾವೇನು ಮಾಡ್ತಿದ್ವಿ, ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಒಂದು ಕೈಯಷ್ಟು ಮೆಂತ್ಯ ಸೊಪ್ಪನ್ನ ನಾನು ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಇದು ಬಂದು ಬರೀ ಮಸಾಲಾಗೆ ನಾನು ಹಾಕಿದ್ದೀನಿ. ಅದಾದಮೇಲೆ ಪುದೀನ, ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಬೇಕು ಆಯಿಲಲ್ಲಿ. ಮೇಯ್ನಾಗಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಲೈಕ್ ಕಲರ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ಅದನ್ನು ನಾನು ಜಾರ್ಗೆ ಶಿಫ್ಟ್ ಮಾಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಕಡಿಮೆ ಆದಾಗ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ, ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಫೈನ್ ಪೇಸ್ಟ್ ಆಗಿ ನೀವು ನೋಡ್ಬೋದು. ಆ ಪೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಮೆಲ್ ಮಾತ್ರ ನನಗನ್ಸಿ ವಾವ್ ಸೂಪರಾಗಿತ್ತು. ನಾನು ಮಾತ್ರ ಇದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಹಂಗೆ ತಿನ್ನಬೇಕು ಅಂತಲೇ ಫೀಲ್ ಆಗ್ತಿತ್ತು, ಅಷ್ಟು ಸಖತ್ತಾಗಿತ್ತು. ಸೊ ಇವಾಗ ಎಲ್ಲ ರೆಡಿ ಆದಮೇಲೆ ಒಂದು ಕುಕ್ಕರ್ನ ಇಟ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಕಾದಿದ ತಕ್ಷಣ ನೀವೇನು ಮಾಡಬೇಕು, ಆನಿಯನ್ನ ಆ್ಯಡ್ ಮಾಡಬೇಕು. 1 ಆನಿಯನ್, 1 ಟೊಮೆಟೊ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನು ಸ್ವಲ್ಪ ಬಟಾಣಿನ ಹಾಕಿದ್ದೀನಿ. ಬಿಕಾಸ್ ಇದನ್ನು ಯೂಸ್ ಮಾಡೋದ್ರಿಂದ ಏನಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಬೇಗನೂ ಬಾಯ್ಲ್ ಆಗುತ್ತೆ ಅದರಿಂದನೇ. ಅದಾದಮೇಲೆ ಮೆಂತ್ಯ ಸೊಪ್ಪು, ಇನ್ನೂ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ನಾನೇನು ಮಾಡ್ತಾಯಿದ್ದೀನಿ ಇದರಲ್ಲೇ ಆ್ಯಡ್ ಮಾಡ್ತಿದ್ದೀನಿ. ಬಿಕಾಸ್ ಮೆಂತ್ಯ ಸೊಪ್ಪು ಮೆಂತ್ಯ ಬಾತ್ ಅನ್ನೋದ್ರಿಂದ ಸೊ ಮೆಂತ್ಯ ಸೊಪ್ಪು ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರನೇ. ಚೆನ್ನಾಗಿ ಇದು ಹಾಕಾದ್ಮೇಲೆ ಒಂದೇ ಒಂದು ಟೊಮೆಟೊ ಏನು ಹಣ್ಣದು ಅದನ್ನು ಕಟ್ ಮಾಡಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಒಂದು 1/4 ಟೀ ಸ್ಪೂನು ನಾನು ಅರಿಶಿಣದ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಬಂದುಬಿಟ್ಟು ಖಾರದ ಪುಡಿ ಹಾಕಿದ್ದೀನಿ, ಒಂದು 1/4 ಟೀ ಸ್ಪೂನ್ ಬಂದುಬಿಟ್ಟು ಗರಂ ಮಸಾಲ ಪೌಡ್ರ್ ಮತ್ತೆ ಒಂಚೂರು ಆ್ಯಡ್ ಮಾಡಿದ್ದೀನಿ, 3/4 ಟೀ ಸ್ಪೂನ್ ಬಂದುಬಿಟ್ಟು ಚಿಕನ್ ಮಸಾಲ ಆ್ಯಡ್ ಮಾಡಿದ್ದೀನಿ. ಇಷ್ಟು ನೀಟಾಗಿ ಹಾಕ್ಕೋಬೇಕು. ಸೊ ಅದಾದಮೇಲೆ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನಾನು 1.5 ಗ್ಲಾಸ್ ಅಕ್ಕಿಗೆ ನಾನು ಇದು ಮಾಡ್ತಾ ಇರೋದು ಈ ಮೆಂತ್ಯ ಬಾತ್ನ. ಸೊ ಅದ್ರ ನೀರನ್ನು ಕೂಡ ಅಳತೆಯಲ್ಲಿ ತೊಗೋಬೇಕು. ಅಳತೆಯಲ್ಲಿ ತಗೊಂಡು ಅಷ್ಟು ನೀರನ್ನ ನಾವೇನು ಮಾಡ್ತಾಯಿದ್ದೀವಿ, ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಆ್ಯಡ್ ಮಾಡಾದಮೇಲೆ
ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನೀರು ಇದರಲ್ಲಿ ಒಂದು ಚೂರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಬಿಕಾಸ್ ಏನಂದರೆ ಕುದಿಬೇಕಾದಾಗ ಒಂದು ಸ್ವಲ್ಪ ನೀರು ಕಮ್ಮಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೆ, ಒಂದು ಚೂರು ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ. ಫೈನಲ್ ಆಗಿ ನೀರೆಲ್ಲ ಆ್ಯಡ್ ಆದಮೇಲೆ ಸೊ ನಾನು ಉಪ್ಪು ಖಾರ ಕರೆಕ್ಟಾಗಿ ಒಂದು ಸರಿ ಟೇಸ್ಟ್ ಮಾಡಿಬಿಟ್ಟು ಫೈನಲ್ ಆಗಿ ನಾನು ಉಪ್ಪು ಹಾಕೋದು. ನಾನು ಸ್ಟಾರ್ಟಿಂಗೇ ಉಪ್ಪು ಹಾಕಲ್ಲ, ಬಿಕಾಸ್ ನನಗೇನೆಂದರೆ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಉಪ್ಪು ಹಾಕೋದ್ರಿಂದ ಸೊ ಟೇಸ್ಟ್ ನನಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ನೀವು ಹೆಂಗೆ ಯೂಸ್ ಮಾಡ್ತೀರೋ ಸೊ ನಿಮ್ಮ ಪ್ರೋಸೆಸ್ ಪ್ರಕಾರ ಮಾಡಿ, ಬಟ್ ನನಗೆ ಈ ಥರನೇ ಕರೆಕ್ಟಾಗಿ ಅನಿಸೋದು. ಇದರಲ್ಲಿ ನಾನೇನಂದರೆ ಫೈನಲಾಗಿ ಉಪ್ಪೆಲ್ಲ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ. ಸೊ ಚೆನ್ನಾಗಿ ಕುದ್ದಾಗ, ಯಾಕಂದರೆ ರಾ ಸ್ಮೆಲ್ಲು ಸ್ವಲ್ಪ ಕಡಿಮೆ ಆಗಬೇಕು. ರಾ ಸ್ಮೆಲ್ ಹೋಗ್ತಾ ಇದ್ದಂಗೆ ಮೇಯ್ನಾಗಿ ಮೆಂತ್ಯ ಸೊಪ್ಪು ಕಸರೆ ಇರುತ್ತೆ, ಹಾಗಾಗಿ ಚೆನ್ನಾಗಿ ನೀವೇನು ಮಾಡಬೇಕು, ಚೆನ್ನಾಗಿ ಬಾಯ್ಲ್ ಮಾಡಬೇಕು ಮೇಯ್ನಾಗಿ. ಅದಾದಮೇಲೆ ಫೈನಲಾಗಿ ನಾನೇನು ಮಾಡ್ತೀನಿ, ಅಕ್ಕಿ ಹಾಕೋಕ್ಕಿಂತ ಮುಂಚೆ ಒಂದು ಸರಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಫೈನಲಾಗಿ ಅಕ್ಕಿನ ಆ್ಯಡ್ ಮಾಡ್ತೀನಿ. ಅಕ್ಕಿ ನೀಟಾಗಿ ಆ್ಯಡ್ ಮಾಡಾದ್ಮೇಲೆ ಸೊ ನಾನು ಪ್ರತಿ ಟೈಮು ಬಾತ್ ಮಾಡಬೇಕಾದಾಗ ಜೋರು ಉರಿಯಲ್ಲೇ ಮಾಡೋದು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಬಿಕಾಸ್ 2 ವಿಷಿಲ್ ತೊಗೋಬೇಕು, ಜೋರು ಉರಿಯಲ್ಲೇ 2 ವಿಷಿಲ್ ತೊಗೋಬೇಕು. ಸೊ ಫೈನಲಾಗಿ ನಾನೇನು ಮಾಡ್ತೀನಿ, ಆ್ಯಡ್ ಮಾಡೋಕ್ಕಿಂತ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸರಿ ಖಾರ ಎಲ್ಲ ನೋಡಿ ಎಲ್ಲ ಮುಗಿದಾದ್ಮೇಲೆ ಫೈನಲ್ ಟಚ್ಗೆ ನಾನು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಚಾಪ್ ಮಾಡಿಬಿಟ್ಟು ಉದುರಿಸ್ತೀನಿ. ಅದಾದಮೇಲೆ 1 ಟೀ ಸ್ಪೂನ್ ಬಂದುಬಿಟ್ಟು ಗೀ ಆ್ಯಡ್ ಮಾಡ್ತೀನಿ, ಬಿಕಾಸ್ ಫ್ಲೇವರ್ಗೋಸ್ಕರ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಫೈನಲಾಗಿ ನೀವು ನೋಡಿ ಸೂಪರಾಗಿರುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಒಂದು ಟೇಸ್ಟ್ ನಿಮಗೆ ಎಲ್ಲೂ ಹೋಟೆಲ್ಸಲ್ಲೂ ಸಿಗಲ್ಲ ಅಂತ ಫೀಲ್ ಆಗೋಯಿತು ನನಗಿವತ್ತು. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ನಾನೇನು ಮಾಡ್ತಾಯಿದ್ದೀನಿ, ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಜೋರು ಉರಿಯಲ್ಲಿ ಸೊ 2 ವಿಷಿಲ್ ತೊಗೋಬೇಕು. ಸೊ 2 ವಿಷಿಲ್ ಆದಮೇಲೆ ಸಿ ದ ಕಲರ್ ಆ್ಯಂಡ್ ಗಾಡ್, ಸೊ ನೀವು ಡೆಫಿನೆಟ್ಲಿ ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಾ. ಟೇಸ್ಟ್ ಅಷ್ಟು ಸೂಪರಾಗಿತ್ತು ನನಗಂತೂ. ಸೊ ಫೈನಲ್ ಔಟ್ಪುಟ್ ನೋಡ್ಬೋದು ಎಷ್ಟು ಸಖತ್ತಾಗಿದೆ. ಹೆಂಗೆ ಚೆನ್ನಾಗಿದೆಯೋ ಅಷ್ಟು ಟೇಸ್ಟ್ ಕೂಡ ಹಾಗೆ ಇದೆ. ಅದಕ್ಕೆ ನಾನು ಪ್ರಾಮಿಸ್ ಮಾಡ್ತೀನಿ ನಿಮಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಇದೇ ರೀತಿ ಹೆಲ್ದಿ ರೆಸಿಪಿಗೋಸ್ಕರ ಸೊ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಡೋಂಟ್ ಮಿಸ್ ಇಟ್. ಥ್ಯಾಂಕ್ ಯು.